ಶ್ರೀ ಡಿ.ವಿ.ಜಿ. ವಿರಚಿತ ಮಂಕುತಿಮ್ಮನ ಕಗ್ಗದ 11ನೇ ಉಪಶೀರ್ಷಿಕೆ ಅಂತರನುಭವದ 4ನೇ ಕಗ್ಗ. ಆಗುಂಬೆಯ ಅಸ್ತಮ, ದ್ರೋಣ ಪರ್ವತದ ಉದಯ, ತ್ಯಾಗರಾಜನ ಗಾನ, ವಾಲ್ಮೀಕಿ ಕವನ, ಆಗಿಸದೆ ತಾವು ಇವು ಎಮ್ಮ ಅಂತರಂಗದಿ ಸತ್ಯ, ಯೋಗ ಪುಲಕ ಅಂಕುರವ ಮಂಕುತಿಮ್ಮ. ನಮ್ಮ ಪ್ರಕೃತಿ ವಿಸ್ಮಯಗಳಲ್ಲಿ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಎರಡು ಪ್ರಮುಖವಾಗಿರುವಂತಹ ಒಂದು ಘಟ್ಟಗಳು. ಅದರಲ್ಲೂ ನಮ್ಮಲ್ಲಿ ಸೂರ್ಯೋದಯಕ್ಕೆ ಪ್ರಸಿದ್ಧಿ ಹೊಂದಿರುವಂತಹ ಸ್ಥಳ ದ್ರೋಣ ಪರ್ವತ, ಸೂರ್ಯಾಸ್ತಕ್ಕೆ ಪ್ರಸಿದ್ಧಿ ಹೊಂದಿರುವಂತಹ ಸ್ಥಳ ಆಗುಂಬೆ. ಈ ಎರಡೂ ಸ್ಥಳಗಳಲ್ಲಿ ನಡೆಯುವಂತಹ ಒಂದು ಪ್ರಕೃತಿಯ ಕ್ರಿಯೆ ಮನಸ್ಸಿಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಹಾಗೆ ಗಾಯನಕ್ಕೆ ಪ್ರಸಿದ್ಧಿಯಾಗಿರುವಂತಹ ತ್ಯಾಗರಾಜರ ಸುಂದರವಾದಂತಹ ವಾಣಿ ನಮಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ ವಾಲ್ಮೀಕಿಯವರು ರಚಿಸಿರುವಂತಹ ಶ್ಲೋಕಗಳಲ್ಲಿ ಸಹ ನಾವು ಅದ್ಭುತವನ್ನ ಕಾಣ್ತೀವಿ. ನಮ್ಮ ಮನಸ್ಸನ್ನ ಎಲ್ಲಿಗೋ ಒಂದು ಕಡೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಕೃತಿ ವಿಸ್ಮಯಗಳನ್ನ ಒಳಗೊಂಡಿರುವಂತಹವುಗಳು ನಮ್ಗೆ ಆಗುತ್ತೆ.